ಮಂಡ್ಯ. ಇದು ಬರೀ ಭೂಮಿಯಲ್ಲ, ತಾಯಿ ಕಾವೇರಿ ಮಡಿಲಲ್ಲಿ ಅರಳಿದ ಹಸಿರು ಕ್ರಾಂತಿಯ ನೆಲ. ಈ ಮಣ್ಣಿನ ಪ್ರತಿಯೊಂದು ಕಣದಲ್ಲೂ ರೈತನ ಬೆವರಿನ ಸುಗಂಧವಿದೆ. ಪ್ರತಿಯೊಂದು ಹನಿ ಕಬ್ಬಿನ ಹಾಲಲ್ಲೂ ಮಂಡ್ಯದ ಮಗನ ಅಪ್ಪಟ ಪ್ರೀತಿ ಇದೆ. ಇಲ್ಲಿ ಎಷ್ಟೇ ಕಷ್ಟ ಬರಲಿ, ಮಳೆ ಕೈಕೊಡಲಿ, ಎಲ್ಲರನ್ನೂ ಕೈ ಹಿಡಿದು ಕಾಪಾಡುವ ಕಾವೇರಿ ತಾಯಿಯ ಬೀಡಿದು, ಕನ್ನಡಾಂಬೆಯ ತವರಿದು. ಇಲ್ಲಿನ ಜನರ ಮುಖ್ಯ ಕಾರ್ಯವೇ ವ್ಯವಸಾಯ. ವ್ಯವಸಾಯಕ್ಕೆ ಮತ್ತೊಂದು ಹೆಸರೆಂದರೆ ಅದು ಮಂಡ್ಯ. ಈ ಜಿಲ್ಲೆಯಲ್ಲಿ ಕಾವೇರಿ, ಶಿಂಷಾ ಮತ್ತು ಲೋಕಪಾವನಿ ನದಿಗಳು ಪ್ರಮುಖವಾಗಿ ಹರಿಯುತ್ತವೆ. ಇದನ್ನು ಹೊರತುಪಡಿಸಿ ಜಿಲ್ಲೆಯ ಬಹುತೇಕ ಪ್ರದೇಶಗಳು ಕೆರೆ ಹಾಗೂ ಅಂತರ್ಜಲಗಳನ್ನು ನೀರಿನ ಮೂಲವಾಗಿ ಬಳಸಿಕೊಳ್ಳುತ್ತಿವೆ. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 7 ತಾಲೂಕುಗಳಿವೆ. ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ 49 ಕೆರೆಗಳಿದ್ದು, ಪ್ರಸ್ತುತ 49 ಏತ ನೀರಾವರಿ ಯೋಜನೆಗಳು ಚಾಲ್ತಿಯಲ್ಲಿವೆ. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ರೈತರಿಗೆ ಅನುಕೂಲವಾಗುವಂತೆ ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಏತ ನೀರಾವರಿ, ಕೆರೆ ಆಧುನೀಕರಣ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾಗೂ ಚೆಕ್ ಡ್ಯಾಂಗಳನ್ನು ಹಾಗೂ SCPTSP ಅನುದಾನದಲ್ಲಿ ರೈತರಿಗೆ ಉಚಿತ ಬೋರ್ವೆಲ್ಗಳನ್ನು ನೀಡುವ ಮೂಲಕ ಜಿಲ್ಲೆಯ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಹಾಗೂ ರೈತರಿಗೆ ವರ್ಷವಿಡೀ ವ್ಯವಸಾಯಕ್ಕೆ ಅನುಕೂಲವಾಗುವ ಕಾರ್ಯದಲ್ಲಿ ನಿರತವಾಗಿದೆ. ವರ್ಷ ಪೂರ್ತಿ ಜನರ ಜೀವನಕ್ಕೆ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ಕೈ ನಾಂದಿ ಹಾಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀ NS ಬೋಸರಾಜುರವರ ಮಾರ್ಗದರ್ಶನದಲ್ಲಿ ಇಲಾಖೆಯು ಸುಸ್ಥಿರ ಕರ್ನಾಟಕ ನಿರ್ಮಿಸುವತ್ತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆಯ ಸಚಿವರಾದ ಶ್ರೀ NS ಬೋಸರಾಜುರವರ ನೇತೃತ್ವದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಕಲ್ಪಿಸುವುದು, ಅಂತರ್ಜಲ ಅಭಿವೃದ್ಧಿ ಒತ್ತು ನೀಡುವುದು, ಕೆರೆಗಳ ಸಂರಕ್ಷಣೆ ಹಾಗೂ ಜಲಮೂಲಗಳ ರಕ್ಷಣೆಗೆ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ 10 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಒದಗಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿ ಮೂಲಕ ನೀರಿನ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ಇಲಾಖೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಇಲಾಖೆಯ ಯೋಜನೆಗಳು ಗ್ರಾಮೀಣ ಜೀವನೋಪಾಯ ಮತ್ತು ಬಡತನ ನಿರ್ವಹಣೆಗೆ ಹೆಚ್ಚು ಸಹಕಾರಿಯಾಗಿದೆ. ನವಿಲೆ ಚೆಕ್ ಡ್ಯಾಂ ನಿರ್ಮಾಣ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ನವಿಲೆ ಗ್ರಾಮದ ಬಳಿ ಶಿಂಷಾ ನದಿಗೆ ಅಡ್ಡಲಾಗಿ 8.8 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚೆಕ್ ಡ್ಯಾಂ ಅನ್ನು ನಿರ್ಮಿಸಲಾಗಿದೆ. ಈ ಚೆಕ್ ಡ್ಯಾಂನಲ್ಲಿ ಸಂಗ್ರಹವಾಗುವ ನೀರಿನಿಂದ ಸುತ್ತಮುತ್ತಲಿನ 4 ಏತ ನೀರಾವರಿ ಯೋಜನೆಗಳಿಗೆ ಸಮರ್ಪಕವಾಗಿ ನೀರನ್ನು ಒದಗಿಸಲಾಗುತ್ತಿದೆ. ಅವುಗಳೆಂದರೆ ನವಿಲೆ ಏತ ನೀರಾವರಿ ಯೋಜನೆ, ಅಂಕನಾಥಪುರ ಏತ ನೀರಾವರಿ ಯೋಜನೆ, ಕೆಸ್ತೂರು ಏತ ನೀರಾವರಿ ಯೋಜನೆ ಮತ್ತು ಹೆಬ್ಬೆರಳು ಏತ ನೀರಾವರಿ ಯೋಜನೆ. ಈ ಯೋಜನೆಗಳಿಂದ ಸುಮಾರು 1250 ಹೆಕ್ಟೇರು ಕೃಷಿ ಅಚ್ಚುಕಟ್ಟಿಗೆ ನೀರು ಅನುಕೂಲವಾಗುತ್ತಿದೆ ಮತ್ತು 13 ಕೆರೆಗಳಿಗೆ ನೀರನ್ನು ತುಂಬಿಸಲು ಈ ಯೋಜನೆಯು ಸಹಕಾರಿಯಾಗಿದೆ. ಈ ಯೋಜನೆಯು ರೈತರಿಗೆ ವರ್ಷಪೂರ್ತಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದೆ. ನಮಸ್ಕಾರ. ನಾವು ಮಂಡ್ಯ ಜಿಲ್ಲೆ ಸಣ್ಣ ನೀರಾವರಿ ಇಲಾಖೆ, ನಮ್ಮ ಲಿಫ್ಟ್ ಇರಿಗೇಷನ್ ಇದೆ. ಅದು ಈಗ ಒಂದು ವರ್ಷ ಹಿಂದೆ ಅದು ನೀರೇ ಸಾಕಾಯ್ತಿರಲಿಲ್ಲ. ಈಗ ಏನಾಗಿದೆ, ಚೆಕ್ ಡ್ಯಾಮ್ ಮಾಡಿಕೊಟ್ಟಿದ್ದಾರೆ. ಅದರಿಂದ 24 ಗಂಟೆ ನೀರು ಮಾಡಿಕೊಟ್ಟಿದ್ದಾರೆ, 24 ಕರೆಂಟ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ರೈತರಿಗೆ ಕಬ್ಬು ಆಗಲಿ, ರಾಗಿಯಲ್ಲಿ ಭತ್ತ ಆಗಲಿ ತುಂಬ ಬೆಳವಣಿಗೆ ಮಾಡಿ ಅದು ಸದುಪಯೋಗ ಪಡಿಸ್ಕೊತಿದ್ದಾರೆ ಜನ. ಮದ್ದೂರು ತಾಲೂಕಿನಲ್ಲಿ ಜೀವನದಿಯಾಗಿ ಹರಿಯುತ್ತಿರುವಂಥ ಶಿಂಷಾ ನದಿಗೆ ಅಡ್ಡಲಾಗಿ ನವಿಲೆ ಗ್ರಾಮದ ಹತ್ತಿರ ಸುಮಾರು 8.8 ಕೋಟಿ ಅಂದಾಜು ಮೊತ್ತದ ಚೆಕ್ ಡ್ಯಾಮನ್ನು ನಿರ್ಮಿಸಿದ್ದೀವಿ. ಸುಮಾರು 1250 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಒದಗಿಸುವುದಕ್ಕೆ ಜೊತೆಯಲ್ಲಿ
ಸುಮಾರು 13 ಕೆರೆಗಳನ್ನು ತುಂಬಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಶಾದನಹಳ್ಳಿ ಏತ ನೀರಾವರಿ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಶಾದನಹಳ್ಳಿ ಮತ್ತು ಕ್ಯಾತನಹಳ್ಳಿ ಗ್ರಾಮದ ನಡುವೆ ಹರಿಯುವ ಮೊಸಳೆ ಹಳ್ಳಕ್ಕೆ ಪಿಕಪ್ ನಿರ್ಮಿಸಿ ಏತ ನೀರಾವರಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಯೋಜನೆಯಲ್ಲಿ ಹೊಸದಾಗಿ ಕೆರೆಯನ್ನು ನಿರ್ಮಿಸಿ ಅದಕ್ಕೆ ನೀರನ್ನು ತುಂಬಿಸುವ ಕೆಲಸ ನಡೆಯುತ್ತಿದೆ ಮತ್ತು ಸುತ್ತಮುತ್ತಲಿನ ಸುಮಾರು 1344 ಹೆಕ್ಟೇರು ಭೂಪ್ರದೇಶಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಲಾಗಿದೆ. ಈ ಯೋಜನೆಯಿಂದ ಶಾದನಹಳ್ಳಿಯ ಸುತ್ತಮುತ್ತಲಿನ 17 ಹಳ್ಳಿಗಳಿಗೆ ಅನುಕೂಲವಾಗಿದ್ದು, ಇಲ್ಲಿ ತೆಂಗು, ಅಡಿಕೆ ಹಾಗೂ ತರಕಾರಿಯನ್ನು ಬೆಳೆಯಲು ಸಹಕಾರಿಯಾಗಿರುತ್ತದೆ. ಇದರಿಂದಾಗಿ ರೈತರ ಆರ್ಥಿಕ ಪರಿಸ್ಥಿತಿಯೂ ಸುಧಾರಣೆಗೊಂಡಿದೆ. ನಮಸ್ಕಾರ, ನನ್ನ ಹೆಸರು ಪರಮೇಶು. ಇದು ಶಾದನಹಳ್ಳಿ ಫಿಲ್ಟ್ರಿಂದ ನಮಗೆ 1344 ಹೆಕ್ಟೇರ್ಗೆ ನೀರು ಸರಬರಾಜು ಆಯ್ತಾ ಇದೆ, ಏತ ನೀರಾವರಿದು. ಅದರಲ್ಲಿ ನಮಗೆ ಡ್ರಿಪ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅದರಲ್ಲಿ ನಾವು ಬದನೆ, ಟೊಮೊಟೊ, ಇದು ರಾಗಿ ಎಲ್ಲ ಥರದ ತರಕಾರಿಯನ್ನು ಬೆಳೀತಾ ಇದ್ದೀವಿ. ಸಾತನೂರು ಕೆರೆ ಅಭಿವೃದ್ಧಿ. ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನಲ್ಲಿರುವ ಸಾತನೂರು ಕೆರೆಯು ಸುಮಾರು 135 ಎಕರೆಗಳಷ್ಟು ವಿಸ್ತೀರ್ಣ ಹೊಂದಿದ್ದು, ಸುತ್ತಮುತ್ತಲಿನ 138 ಕೃಷಿ ಅಚ್ಚುಕಟ್ಟಿಗೆ ನೀರಿನ ಮೂಲವಾಗಿದೆ. ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇದರ ಅಭಿವೃದ್ಧಿಗಾಗಿ ಕೆರೆಯ ನೀರಿನ ಸಂಗ್ರಹವನ್ನು ಹೆಚ್ಚಿಸಲು ಹೂಳು ತೆಗೆಯುವುದು, ಕೆರೆ ಏರಿಯನ್ನು ಭದ್ರಪಡಿಸಲು 2 ವಾಲ್ ನಿರ್ಮಾಣ ಹಾಗೂ ಕೆರೆ ಕೋಡಿ ನಿರ್ಮಾಣ ಮಾಡಿ ಜಾನುವಾರುಗಳಿಗೆ ನೀರು ಕುಡಿಯಲು ಅನುಕೂಲವಾಗುವಂತೆ ಯೋಜನೆಯನ್ನು ನಿರ್ಮಿಸಲಾಗಿದೆ. ಈ ಯೋಜನೆಯಿಂದ ಸಾತನೂರು, ಕೊಮ್ಮೇರಹಳ್ಳಿ, ಉಂಬಳಹಳ್ಳಿ ಇನ್ನಿತರ ಹಳ್ಳಿಗಳಿಗೆ ಉಪಯೋಗವಾಗುತ್ತಿದೆ. ಸಾತನೂರು ಕೆರೆ ಅಭಿವೃದ್ಧಿಯನ್ನು 2 ಕೋಟಿ ರುಗಳ ಮೊತ್ತದಲ್ಲಿ ಕೈಗೊಂಡಿದ್ದೀವಿ. ಅದರಿಂದ 138 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸ್ತಾ ಇರ್ತೀವಿ. ಆ ಕೆರೆಯ ಅಭಿವೃದ್ಧಿ ಮತ್ತು ನೀರಿನ ಸಂಗ್ರಹವನ್ನು ಹೆಚ್ಚಿಸಲು ಕೆರೆಯಲ್ಲಿ ಹೂಳು ತೆಗೆದು ಮತ್ತು ಕೆರೆಯನ್ನು ಏರಿ ಭದ್ರಪಡಿಸಲು ಟೋವಾಲ್ ನಿರ್ಮಿಸಿ ಮತ್ತು ಕೋಡಿಯನ್ನು ಅಭಿವೃದ್ಧಿ ಮಾಡಿ ಜಾನುವಾರುಗಳು ಕೋಡಿಯನ್ನು ದಾಟೋದು ಕೂಡ ಸೇತುವೆಯನ್ನು ನಿರ್ಮಿಸಿ ಕಾಮಗಾರಿಯನ್ನು ಕೈಗೊಂಡಿರುತ್ತೆ. ಮಾರೇಗೌಡನಹಳ್ಳಿ ಚೆಕ್ ಡ್ಯಾಂ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಾರೇಗೌಡನಹಳ್ಳಿ ಸಮೀಪದಲ್ಲಿ ಶಿಂಷಾ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ಅನ್ನು ನಿರ್ಮಿಸಲಾಗಿದೆ. ಈ ಚೆಕ್ ಡ್ಯಾಂ ಅನ್ನು ಸುಮಾರು 4.95 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಟೀಕೆಹಳ್ಳಿ ಏತ ನೀರಾವರಿ ಯೋಜನೆಗೆ ಇಲ್ಲಿಂದಲೇ ನೀರನ್ನು ಒದಗಿಸಲಾಗುತ್ತಿದೆ. ಈ ಟೀಕೆಹಳ್ಳಿ ಏತ ನೀರಾವರಿ ಯೋಜನೆಯಿಂದ 10 ಕೆರೆಗಳಿಗೆ ನೀರು ತುಂಬಿಸಲಾಗುತ್ತಿದೆ. ಈ ಯೋಜನೆಯಿಂದ 175 ಹೆಕ್ಟೇರು ಭೂಪ್ರದೇಶಕ್ಕೆ ನೀರಾವರಿ ಭದ್ರತೆ ಒದಗಿಸುವ ಕಾರ್ಯ ನಡೆಯುತ್ತಿದೆ. ನಮ್ಮ ಮಾರ್ಗೋಳ್ಳಿ ಗ್ರಾಮದಲ್ಲಿ ಶಿಂಷಾ ನದಿಗೆ ಚೆಕ್ ಡ್ಯಾಮ್ ಮಾಡಿ ರೈತರಿಗೆ ಭಾಳ ಅನುಕೂಲ ಆಗುವಂಗೆ ಭತ್ತ, ತರಕಾರಿ, ಹೂವು ಇನ್ನಿತರ ಬೆಳೆಯಲು ಭಾಳ ಅನುಕೂಲ ಮಾಡಿದೆ. ಜೊತೆಗೆ 24 ಅವರ್ಸ್ ಕರೆಂಟ್ ನಿರಂತರವಾಗಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಾರೇಗೌಡನಹಳ್ಳಿಯ ಸಮೀಪ ಹರಿಯುತ್ತಿದ್ದಂಥ ಶಿಂಷಾ ನದಿಗೆ ಅಡ್ಡಲಾಗಿ ಸುಮಾರು 4.95 ಕೋಟಿ ವೆಚ್ಚದಲ್ಲಿ ಶಿಂಷಾ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಮನ್ನು ನಿರ್ಮಿಸಲಾಗಿದ್ದು, ಅಂತರ್ಜಲ ಅಭಿವೃದ್ಧಿಯ ಜೊತೆಗೆ ಸುಮಾರು 175 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸಲು ಈ ಚೆಕ್ ಡ್ಯಾಮ್ ನಿರ್ಮಾಣದಿಂದ ಅನುಕೂಲವಾಗಿದೆ. ದುದ್ದ ಏತ ನೀರಾವರಿ. ಮಂಡ್ಯ ಜಿಲ್ಲೆಯಲ್ಲಿ ನೀರಾವರಿಯ ಅನುಕೂಲವಿದ್ದರೂ ಸಹ ದುದ್ದ ಹಾಗೂ ಬಸರಾಳು ಹೋಬಳಿಯನ್ನು ಬರಪೀಡಿತ ಹೋಬಳಿಗಳು ಎನ್ನಲಾಗುತ್ತದೆ. ಈ ಪ್ರದೇಶಗಳಿಗೆ ನೀರನ್ನು ಒದಗಿಸುವ ಉದ್ದೇಶದಿಂದ ಶ್ರೀರಂಗಪಟ್ಟಣದ ಬಳಿ ಕಾವೇರಿ ಹಾಗೂ ಲೋಕಪಾವನಿ ನದಿಗಳು ಸೇರುವ ಜಾಗದಲ್ಲಿ ದುದ್ದ ಏತ ನೀರಾವರಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಯೋಜನೆಗಾಗಿ ಸುಮಾರು 144 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದ್ದು, 2 ಹಂತದಲ್ಲಿ ಸುಮಾರು 54 ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಕಾರ್ಯ ನಡೆಯುತ್ತಿದೆ. ಇದರಿಂದ ಸುತ್ತಮುತ್ತಲಿನ 24 ಗ್ರಾಮಗಳಿಗೆ ನೀರಿನ ಸೌಕರ್ಯ ಒದಗಿಸಲಾಗುತ್ತಿದೆ. ಈ ಯೋಜನೆಯಿಂದಾಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂತರ್ಜಲದ ಪ್ರಮಾಣದಲ್ಲಿ ಗಣನೀಯ ಏರಿಕೆ ಕಂಡಿದ್ದು, ರೈತರು ಸಂತಸದಿಂದ ಜೀವನ ಸಾಗಿಸುತ್ತಿದ್ದಾರೆ.
ಪಾಂಡವಪುರ ತಾಲೂಕು ಮೇಲ್ಕೋಟೆ ಹೋಬಳಿ ಬಳಗಂಟ ಪಂಚಾಯಿತಿ ಪಗಡೆಕಲ್ನಹಳ್ಳಿ ಗ್ರಾಮದ ವಾಸ ಇರುವ ಶ್ರೀನಿವಾಸ ನಮ್ಮ ಹೆಸರು. ಹಾಗೂ ಇದು 7ನೇ ಸರ್ವೆ ನಂಬರು ಇದು ನನ್ನ ಜಮೀನು. ನಾವು ಹೂವೆಲ್ಲ ಹಾಕಿದ್ವಿ. ಇದು ಈ ನೀರಿನಲ್ಲಿ 3ನೇ ಬೆಳೆ ನಾವು ಮಾಡಿದ್ದೇವೆ. ಆದರೆ 51 ಕೆರೆ ಮತ್ತು ಹನಿ ನೀರಾವರಿ ಮಾಡಿರೋ ದೇಶದಿಂದ ನಮಗೆ ತುಂಬ ಭಾಳ ಅನುಕೂಲ ಆಗಿದೆ. ಮಂಡ್ಯ ತಾಲೂಕಿನಲ್ಲಿ ಎಲ್ಲ ಕಡೆ ನೀರಾವರಿ ವ್ಯವಸ್ಥೆ ಇದ್ದರೂ ಕೂಡ ಮಂಡ್ಯ ತಾಲೂಕಿನ ಬಸರಾಳು ಮತ್ತು ದುದ್ದ ಹೋಬಳಿ ಬರಪೀಡಿತ ಹೋಬಳಿಗಳೆಂದೇ ಹೇಳ್ಬೋದು. ಆ ಬರಪೀಡಿತ ಹೋಬಳಿಗಳಿಗೆ ನೀರು ತುಂಬಿಸೋದಕ್ಕೆ ಉದ್ದೇಶದಿಂದ ಶ್ರೀರಂಗಪಟ್ಟಣದ ಹತ್ತಿರ ದುದ್ದ ಏತ ನೀರಾವರಿ ಯೋಜನೆ ಅನ್ನೋದನ್ನು 144 ಕೋಟಿ ಅಂದಾಜು ಮೊತ್ತ ವೆಚ್ಚದಲ್ಲಿ ಕೈಗೊಂಡಿದ್ದು 54 ಕೆರೆ ಕಟ್ಟೆಗಳಿಗೆ ನೀರನ್ನು ಕಾವೇರಿ ಮತ್ತು ಲೋಕಪಾವನಿ ಸಂಗಮದ ಸ್ಥಳದಿಂದ ಪಂಪ್ ಮಾಡಿ ಸುತ್ತಮುತ್ತಲಿನ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ ಅಲ್ಲಿಯ ರೈತರು ಸಂತಸವನ್ನು ವ್ಯಕ್ತಪಡಿಸಿರುತ್ತಾರೆ. ಸುಂಕತೊಣ್ಣೂರು ಏತ ನೀರಾವರಿ ಯೋಜನೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಲೋಕಪಾವನಿ ನದಿಯಿಂದ ಸುಂಕತೊಣ್ಣೂರು ಕೆರೆ ಹಾಗೂ ಇತರೆ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಅಂದಾಜು ಮೊತ್ತ 30 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಸುತ್ತಮುತ್ತಲಿನ 17 ಕೆರೆಗಳಿಗೆ ಈ ಯೋಜನೆಯಿಂದ ನೀರನ್ನು ತುಂಬಿಸಲಾಗುತ್ತಿದೆ. ಈ ಯೋಜನೆಯನ್ನು ಹಟ್ಟಾ ಗ್ರಾಮದ ಹತ್ತಿರದ ವೇದಸಮುದ್ರ ಲೋಕಪಾವನಿ ನದಿಗೆ ನಿರ್ಮಿಸಲಾಗಿದ್ದು 2022ರಲ್ಲಿ ಈ ಯೋಜನೆಯು ಪೂರ್ಣಗೊಂಡಿದ್ದು ಮೊದಲು ವಾರ್ಷಿಕವಾಗಿ 1 ಬೆಳೆ ಬೆಳೆಯುತ್ತಿದ್ದ ರೈತರು ಈ ಯೋಜನೆಯ ಫಲವಾಗಿ ಇಂದು 2 ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಹಾಗೂ ಇದರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟವೂ ಅಭಿವೃದ್ಧಿಯಾಗಿ ರೈತರಿಗೆ ಅನುಕೂಲವಾಗಿದೆ. ನಮಸ್ಕಾರ, ನನ್ನ ಹೆಸರು ನಾರಾಯಣಗೌಡ ಅಂತ. ನಾವು ತರಕಾರಿ ಮತ್ತು ಬದನೆ, ಹೂವು ಮತ್ತು ತೆಂಗು ಇವೆಲ್ಲ ವ್ಯವಸಾಯ ಮಾಡ್ತಾಯಿದ್ದೀವಿ. ನಮಗೆ ಈ ಅಂತರ್ಜಲ ಹೆಚ್ಚಾಗಿರೋ ಇದ್ರ ದೆಸೆಯಿಂದ ನಮ್ಮ ಕೆರೆ ಕಟ್ಟೆಗಳಿಗೆ ಬೇಸಿಗೆಲೆಲ್ಲ ತುಂಬ ಅನುಕೂಲವಾಗಿದೆ. ಪಾಂಡವಪುರ ತಾಲೂಕಿನಲ್ಲಿ ಸುಂಕತೊಣ್ಣೂರು ಏತ ನೀರಾವರಿ ಯೋಜನೆಯನ್ನು ನಾವು ಕೊರಟ್ಟಿ ಗ್ರಾಮದ ಹತ್ರ ಲೋಕಪಾವನಿ ನದಿಯಿಂದ ನೀರೆತ್ತಲು ಸುಂಕತೊಣ್ಣೂರು ಮತ್ತು ಇತರೆ ಇನ್ನುವೆ 8 ಗ್ರಾಮಗಳ ಒಟ್ಟು 17 ಕೆರೆಕಟ್ಟೆಗಳಿಗೆ ನೀರು ತುಂಬಿಸಲು ನಾವು ಯೋಜನೆಯನ್ನು ರೂಪಿಸಿರ್ತೀವಿ. ಇದರಲ್ಲಿ ಈ ಯೋಜನೆಯ ಅಂದಾಜು ಮೊತ್ತ 30 ಕೋಟಿಗಳಾಗಿದ್ದು ಈ ನಿನ್ನೆ ಮೊನ್ನೆ ಅಂತಂದರೆ ಸುಮಾರು 8ನೇ ತಾರೀಕು 3ನೇ ತಿಂಗಳಲ್ಲಿ ನಾವು ಈ ಕಾಮಗಾರಿನ ಲೋಕಾರ್ಪಣೆಗೊಳಿಸಿರ್ತೀವಿ. ಐಚನಹಳ್ಳಿ ಏತ ನೀರಾವರಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕಟ್ಟಾ ಗ್ರಾಮದ ಬಳಿ ಈ ಏತ ನೀರಾವರಿ ಯೋಜನೆಯನ್ನು ರೂಪಿಸಲಾಗಿದ್ದು ಹೇಮಾವತಿ ನದಿಯಿಂದ ನೀರನ್ನು ಎತ್ತಲಾಗುತ್ತಿದೆ. ಈ ಯೋಜನೆಯನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯ ಹಂತದಲ್ಲಿ ಬೂಕನಕೆರೆ ಹೋಬಳಿಯ ಸುಮಾರು 46 ಕೆರೆಗಳಿಗೆ ನೀರು ತುಂಬಿಸಿದ್ದು ಅಲ್ಲಿನ ಭಾಗದ ರೈತರಿಗೆ ಬೇಸಿಗೆಯ ಉರಿ ಬಿಸಿಲಿನಲ್ಲಿಯೂ ಸಹ ತಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ನೆರವಾಗಿದೆ. ಮುಖ್ಯವಾಗಿ ಈ ಭಾಗದಲ್ಲಿ ತೆಂಗು ಮತ್ತು ಅಡಿಕೆ ಬೆಳೆಯನ್ನು ಬೆಳೆಯಲಾಗುತ್ತಿದ್ದು ಈ ಬೆಳೆಗಳಿಗೆ ವರ್ಷದ ಎಲ್ಲಾ ಕಾಲಘಟ್ಟದಲ್ಲಿಯೂ ನೀರನ್ನು ಒದಗಿಸುವ ಕಾರ್ಯ ನಡೆಯುತ್ತಿದೆ. ನಮಸ್ತೆ, ನನ್ನ ಹೆಸರು ಸಂಜಯ್. ಈ ಯೋಜನೆಯಿಂದ ಚೆನ್ನಾಗಿ ಬರ್ತೈತೆ ನೀರೆಲ್ಲ. ಇದೇ ಥರ ಮಾಡಿಕೊಟ್ರೆ ಮುಂದೆ ಅನುಕೂಲ ಆಯ್ತದೆ. ಮತ್ತು ಕಣಿವೆ ಬಾರಿನಲ್ಲಿ ಕೆರೆ ತುಂಬಿರೋದ್ರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಗೈತೆ. ಒಂದು 4,000 ರೈತರುಗಳು ಅದನ್ನ ಉಪಯೋಗ ಮಾಡ್ಕೊತಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಕಟ್ಟಹಳ್ಳಿ ಗ್ರಾಮ ಅನ್ನೋ ಹತ್ರ ಹೇಮಾವತಿ ನದಿಯಲ್ಲಿ ನಾವು ಜಲಮೂಲವಾಗಿ ನಾವು ಪರಿಗಣಿಸಿ ಈ ಯೋಜನೆಯನ್ನು ಕೂಡ ನಾವು 3 ಹಂತಗಳಲ್ಲಿ ಕೈಗೊಂಡಿರ್ತೀವಿ. ಮೊದಲನೇ ಹಂತದಲ್ಲಿ ನಾವು ಸುಮಾರು 46 ಕೆರೆಕಟ್ಟೆಗಳಿಗೆ ನೀರು ತುಂಬಿಸೋಕ್ಕೆ ಯೋಜನೆಯನ್ನು ರೂಪಿಸಿರ್ತೀವಿ. ಪರ್ಟಿಕ್ಯುಲರಾಗಿ ಈ 46 ಕೆರೆಕಟ್ಟೆಗಳು ಬೂಕನಕೆರೆ ಹೋಬಳಿನಲ್ಲಿ ಬರ್ತವೆ. ಈ ಬೂಕನಕೆರೆ ಹೋಬಳಿ ಬರಪೀಡಿತ ಹೋಬಳಿ ಆಗಿರ್ತದೆ. ಹಾಗಾಗಿ ನಾವು ಈ ಕೆರೆ ತುಂಬಿಸಿರೋದ್ರಿಂದ ತುಂಬ ಅನುಕೂಲ ಆಗಿರ್ತದೆ. ಅಡಿಕೆ ಮತ್ತು ತೆಂಗಿನ ಬೆಳೆಗಳು ಒಣಗ್ತಾ ಇರ್ತವೆ. ಸುಮಾರು ಒಂದು 100ರಿಂದ 150 ಎಕರೆನಲ್ಲಿ ಇದ್ದಂಥ ಫಸಲು ಒಣಗೋಗಿರುತ್ತೆ. ಅಂಥ ಟೈಮಲ್ಲಿ ನಾವು ಬರೋ ನೀರನ್ನು ನಾವು ಅಲ್ಲಿಂದ ಪಂಪ್ ಮಾಡಿ ಅಲ್ಪ ಸ್ವಲ್ಪ ನೀರನ್ನು ಆ ವರ್ಷದಲ್ಲಿ ಬೇಸಿಗೆ ಆದ್ರೂ ಕೂಡ ಅಲ್ಪ ಸ್ವಲ್ಪ ನೀರನ್ನು ಎಲ್ಲ ಕೆರೆಗಳಿಗೂ ಕೊಟ್ಟಿದ್ದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿ ಆ ದಿನ ಏನು ಒಣಗ್ತಾ ಇದ್ದ ಬೆಳೆಗಳನ್ನು ನಾವು ರಕ್ಷಣೆ ಮಾಡಿರ್ತೀವಿ. ನಾವು ಇದೊಂದು ತುಂಬ ಮಹತ್ವಾಕಾಂಕ್ಷೆ ಯೋಜನೆ ಆಗಿದ್ದರಿಂದ ಆ ಭಾಗದ ರೈತರುಗಳು ಎಷ್ಟು ಖುಷಿಪಟ್ಟು ಅಂತಂದರೆ ನಮ್ಮ ಇಲಾಖೆಗೆ ಭಾಳ ಶ್ಲಾಘಿಸಿರ್ತಾರೆ.
ಬಲಘಟ್ಟ ಏತ ನೀರಾವರಿ ಯೋಜನೆ. ಬಲಘಟ್ಟ ಏತ ನೀರಾವರಿ ಯೋಜನೆಯು ಮಂಡ್ಯ ಜಿಲ್ಲೆಯ ಪ್ರತಿಷ್ಠಿತ ಯೋಜನೆಯಾಗಿದ್ದು, ಇದನ್ನು 3 ಹಂತದಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಅಂದಾಜು ಸುಮಾರು 190 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದ್ದು, ಜಿಲ್ಲೆಯ ರೈತರಿಗೆ ಈ ಯೋಜನೆಯು ಹಲವು ಬಗೆಯಲ್ಲಿ ಅನುಕೂಲಗಳನ್ನು ಸೃಷ್ಟಿಸಿ ಜಿಲ್ಲೆಯ ಪ್ರಮುಖ ನೀರಿನ ಮೂಲ ಎಂಬಂತಾಗಿದೆ. ಒಟ್ಟಾರೆ ಈ ಯೋಜನೆಯಿಂದ 0.277 ಟಿಎಂಸಿಯಷ್ಟು ನೀರನ್ನು ಎತ್ತಿ ಕೆರೆಗೆ ಸರಬರಾಜು ಮಾಡಲಾಗುತ್ತಿದೆ. ಬಲಘಟ್ಟ ಏತ ನೀರಾವರಿ ಯೋಜನೆ ಮೊದಲನೇ ಹಂತ. ಈ ಯೋಜನೆಯನ್ನು ಕೃಷ್ಣರಾಜಸಾಗರದ ನೀರನ್ನು ಯೋಚಿತವಾಗಿ ಬಳಸಿಕೊಂಡು ಅಣೆಕಟ್ಟಿನ ಕೆಳಭಾಗದಲ್ಲಿರುವ ಸೇತುವೆಯ ಪಕ್ಕದಲ್ಲಿ ಪಂಪ್ ಹೌಸ್ ನಿರ್ಮಿಸಲಾಗಿದೆ. ಸುಮಾರು 10 ಕೆರೆಗಳಿಗೆ ಈ ಮೊದಲ ಹಂತದ ಯೋಜನೆಯಿಂದ ನೀರನ್ನು ತುಂಬಿಸಲಾಗುತ್ತಿದೆ. ಕಟ್ಟೇರಿ, ಹಾಗನಹಳ್ಳಿ, ಬೇಬಿ, ಮಾಡರಹಳ್ಳಿ, ದೊಡ್ಡಗಾಡಿಗನಹಳ್ಳಿ, ಇಲ್ಲನೇಹಳ್ಳಿ, ಸಣಬಾ ಗ್ರಾಮಗಳು ಈ ಮುಂಚೆ ಬರಪೀಡಿತ ಗ್ರಾಮಗಳು ಎಂಬ ಹಣೆಪಟ್ಟಿಯನ್ನು ಹೊಂದಿದ್ದವು. ಈ ಯೋಜನೆಯಿಂದಾಗಿ ಈ ಗ್ರಾಮಗಳ ಸುಮಾರು 600 ಹೆಕ್ಟೇರು ಕೃಷಿ ಪ್ರದೇಶಕ್ಕೆ ಸಮರ್ಪಕ ನೀರು ದೊರೆಯುತ್ತಿದ್ದು, ಈ ಯೋಜನೆಯಿಂದ ಬರಪೀಡಿತ ಗ್ರಾಮಗಳು ಎಂಬ ಹಣೆಪಟ್ಟಿಯಿಂದ ಮುಕ್ತವಾಗಿವೆ. ಬಲಘಟ್ಟ ಏತ ನೀರಾವರಿ ಯೋಜನೆ ಎರಡನೇ ಹಂತ. ಬಲಘಟ್ಟ ಏತ ನೀರಾವರಿ ಯೋಜನೆ ಎರಡನೇ ಹಂತದಲ್ಲಿ ಸಣಬಾ ಕೆರೆಯಿಂದ ಮೇಲುಕೋಟೆ ಬಳಿಯ ದಳವಾಯಿ ಕೆರೆಗೆ ನೀರನ್ನು ತುಂಬಲಾಗುತ್ತಿದ್ದು, ಸುಮಾರು 12 ಕೆರೆಗೆ ಈ ಯೋಜನೆಯಿಂದ ನೀರನ್ನು ತುಂಬಿಸಲಾಗುತ್ತಿದೆ. ಕಡಬ, ಕಾಮನಾಯಕನಹಳ್ಳಿ, ಜವರೇಗೌಡನ ಕೊಪ್ಪಲು, ನಲ್ಲೇನಹಳ್ಳಿ, ನಾರಾಯಣಪುರ, ಹೊಸಹಳ್ಳಿ ಮತ್ತು ಹುಲಿಗೇರಿ ಗ್ರಾಮಗಳು ಈ ಯೋಜನೆಯಿಂದ ಅನುಕೂಲವನ್ನು ಪಡೆಯುತ್ತಿವೆ. ಭೂಪ್ರದೇಶಕ್ಕೆ ಸಮರ್ಪಕ ನೀರು ದೊರೆಯುತ್ತಿದ್ದು, ಈ ಯೋಜನೆಯ ಫಲವಾಗಿ ಈ ಗ್ರಾಮಗಳು ಸಹ ಬರಪೀಡಿತ ಗ್ರಾಮಗಳು ಎಂಬ ಹಣೆಪಟ್ಟಿಯಿಂದ ಮುಕ್ತವಾಗಿವೆ. ಬಲಘಟ್ಟ ಏತ ನೀರಾವರಿ ಯೋಜನೆ ಮೂರನೇ ಹಂತ. ಈ ಯೋಜನೆಯನ್ನು ಮೇಲುಕೋಟೆ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದು, ದಳವಾಯಿ ಕೆರೆ ನೀರನ್ನು ಮೂಲವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸುಮಾರು 29 ಕೆರೆಗಳಿಗೆ ಈ ಯೋಜನೆಯಿಂದ ನೀರನ್ನು ತುಂಬಲಾಗುತ್ತಿದೆ. 1044 ಹೆಕ್ಟೇರ್ ವ್ಯವಸಾಯದ ಭೂಮಿಗೆ ಇದರಿಂದ ಉಪಯೋಗವಾಗುತ್ತಿದೆ. ಮೇಲುಕೋಟೆ, ಬಲಘಟ್ಟ, ಕದಲಗೆರೆ, ಕನಗೋನಹಳ್ಳಿ, ಚದರಹಳ್ಳಿ ಕೊಪ್ಪಲು, ಯಲಕೆರೆ, ರಾಂಪುರ, ನಾರಾಯಣಪುರ, ಕೋಡಿಹಳ್ಳಿ, ಪಗಡೇಕಲ್ಲಹಳ್ಳಿ, ತಾಳೆಕೆರೆ, ಸಿಂಗಾಪುರ, ಬಸ್ತಿಹಳ್ಳಿ ಗ್ರಾಮಗಳು ಈ ಯೋಜನೆಯಿಂದ ಅನುಕೂಲವನ್ನು ಪಡೆಯುತ್ತಿವೆ. ಈ ಯೋಜನೆಯ ಫಲವಾಗಿ ಈ ಗ್ರಾಮಗಳು ಸಹ ಬರಪೀಡಿತ ಗ್ರಾಮಗಳು ಎಂಬ ಹಣೆಪಟ್ಟಿಯಿಂದ ಮುಕ್ತವಾಗಿವೆ. ಮೊದಲನೇ ಹಂತ ಕಾವೇರಿ ನದಿ KRS ಇಂದ ಹಿಡಿದು ಸೆಣಬಾ ಕೆರೆ ಅಂತ ಹೇಳಿ ಬರ್ತದೆ. ಅದನ್ನು ಬ್ಯಾಲೆನ್ಸಿಂಗ್ ರಿಸರ್ವೇರ್ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನು ಸ್ಟೇಜ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ನಾವು ಒಟ್ಟು 10 ಕೆರೆಗಳಿಗೆ ನೀರು ತುಂಬಿಸೋಕ್ಕೆ ನಾವು ಅವಕಾಶ ಕಲ್ಪಿಸ್ಕೊಂಡಿದ್ದೀವಿ. ಇದಲ್ಲದೆ ಸ್ಟೇಜ್ 2 ಸೆಣಬಾ ಕೆರೆಯಿಂದವ ನಾವು ಮೇಲುಕೋಟೆಯ ದಳವಾಯಿ ಕೆರೆವರೆಗೂ ನಾವು ಒಟ್ಟು 12 ಕೆರೆ ಕಟ್ಟೆಗಳನ್ನು ತುಂಬಿಸ್ತೀವಿ. ಇದು ಕೂಡ ಬರಪೀಡಿತ ಪ್ರದೇಶಗಳಾಗಿದ್ದು, ಇಲ್ಲೂ ಕೂಡ ಅಂತರ್ಜಲ ಮಟ್ಟ ಹೆಚ್ಚಾಗೋಕ್ಕೆ ಅನುಕೂಲ ಆಗಿರ್ತದೆ. ಜೊತೆಗೆ ದನ ಕರುಗಳಿಗೆ ನೀರು ಕುಡಿಯೋಕ್ಕೆ ತುಂಬ ಅನುಕೂಲ ಆಗಿ ಆ ಭಾಗದಲ್ಲಿ ಎಲ್ಲ ಜನರ ಆರ್ಥಿಕ ಮಟ್ಟ ಸುಧಾರಣೆ ಆಗಿರ್ತದೆ. ಮತ್ತು ಮೂರನೇ ಹಂತ ನಾವು ಮೇಲುಕೋಟೆ ದಳವಾಯಿ ಕೆರೆಯಿಂದವ ಬಳಘಟ್ಟ ವ್ಯಾಪ್ತಿಯಲ್ಲಿ ಬರುವ ಒಟ್ಟು 7 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಮೈಕ್ರೋ ಇರಿಗೇಷನ್ 1044 ಹೆಕ್ಟೇರ್ ಭೂ ಪ್ರದೇಶಕ್ಕೆ ಮೈಕ್ರೋ ಇರಿಗೇಷನ್ ಮಾಡೋದಕ್ಕೆ ನಾವು ಅವಕಾಶ ಕಲ್ಪಿಸ್ಕೊಂಡಿರ್ತೀವಿ. ಈ ಬಳಘಟ್ಟ ಏತ ನೀರಾವರಿ ಯೋಜನೆಯಿಂದ ಒಟ್ಟಾರೆಯಾಗಿ 7, 5, 12 ಪ್ಲಸ್ 1044 ಹೆಕ್ಟೇರ್ ಭೂ ಪ್ರದೇಶ ಇಷ್ಟು ಜಮೀನಿಗೆ ಅನುಕೂಲ ಆಗಿರ್ತದೆ. ಆಮೇಲೆ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗಿರ್ತದೆ, ಬೋರ್ವೆಲ್ನಲ್ಲಿ ನೀರು ಬಂದಿರ್ತದೆ. ಹಾಗಾಗಿ ಈ ಭಾಗದ ಎಲ್ಲ ಆರ್ಥಿಕ ಜೀವನ ಮಟ್ಟ ಸುಧಾರಣೆ ಆಗುವಲ್ಲಿ ಈ ಯೋಜನೆಯು ಪ್ರಮುಖ ಪಾತ್ರ ವಹಿಸಿರುತ್ತೆ. ಬಳಘಟ್ಟ ಏತ ನೀರಾವರಿ ಯೋಜನೆಯಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಅಕ್ಕಪಕ್ಕ ಕೆರೆ ಕಟ್ಟೆಗೆಲ್ಲ ನೀರು ತುಂಬಿ ಅಂತರ್ಜಲ ಇಂಪ್ರೂವ್ ಆಗಿ ಬೇಸಿಗೆಯಲ್ಲಿ ಬೋರ್ಗಳು ಚೆನ್ನಾಗಿ ಓಡ್ತವೆ. ಮತ್ತು ಮಾವು, ತೆಂಗು, ರಾಗಿ ಎಲ್ಲ ನಮಗೆ ಈ ನೀರಾವರಿಯಿಂದ ತುಂಬ ಅನುಕೂಲವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 7 ತಾಲೂಕುಗಳಿರುತ್ತದೆ. ನಮ್ಮ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು ಸಣ್ಣ ನೀರಾವರಿಗಳೇ 48 ಕೆರೆಗಳಿದ್ದು 49 ಏತ ನೀರಾವರಿ ಯೋಜನೆಗಳನ್ನು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ಮೂಲತಃ ಮಂಡ್ಯ ಜಿಲ್ಲೆಯಲ್ಲಿ ಕೃಷ್ಣರಾಜಸಾಗರದಿಂದ ಎಲ್ಲ ನೀರನ್ನು ಒದಗಿಸ್ತಾ ಇದ್ದಿದ್ದು, ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯರಾದ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಣ್ಣ ನೀರಾವರಿ ಸಚಿವರಾದ ಬೋಸರಾಜ ಸಾಹೇಬರು ಕೂಡ ಇದಕ್ಕೆ ನಮಗೆ ಅನುಮೋದನೆ ನೀಡಿ ಈ ಸ್ಕೀಮ್ಗಳನ್ನು, ಯೋಜನೆಗಳನ್ನು ನಮಗೆ ಅನುಷ್ಠಾನ ಮಾಡೋಕ್ಕೆ ನಮಗೆ ಅನುದಾನ ಬಿಡುಗಡೆ ಮಾಡಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲಿ ನೀರು ವ್ಯವಸ್ಥೆ ಕಲ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ನಾವು ಬೋರ್ವೆಲ್ಗಳ ಮುಖಾಂತರ ಜನಗಳಿಗೆ ಅನುಕೂಲ ಆಗೋ ಥರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. SCPTSP ಕಾಯ್ದೆಯ ಪರಿಣಾಮಕಾರಿ ಜಾರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಐತಿಹಾಸಿಕ ಕಾಯ್ದೆಯಾದ
SC/SP TSP ಕಾಯ್ದೆಯ ಅನುಷ್ಠಾನದ ಭಾಗವಾಗಿ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಇಲಾಖೆಗೆ ನಿಗದಿಯಾದ ಆಯವ್ಯಯದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ರೈತರಿಗೆ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿ ಒದಗಿಸುವ ಕ್ರಾಂತಿಕಾರಿ ಯೋಜನೆಯನ್ನು ರೂಪಿಸಲಾಗಿದೆ. ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿ ನೀಡುವ ಈ ಮಹತ್ವದ ಯೋಜನೆ ಕೇವಲ ತಾಂತ್ರಿಕ ಪರಿಹಾರವಾಗದೆ ಇದು ಆರ್ಥಿಕ ಮತ್ತು ಸಾಮಾಜಿಕ ಶಕ್ತೀಕರಣದ ಮಹತ್ವದ ಉಪಕರಣವಾಗಿದೆ. ಮಂಡ್ಯ ವಿಭಾಗದಲ್ಲಿ ಕಳೆದ 2 ವರ್ಷದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 250 ರೈತ ಕುಟುಂಬಗಳು ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 30 ರೈತ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿ ನೀಡಲಾಗಿದ್ದು, ಅಂತರ್ಜಲವನ್ನು ಸಮತೋಲನ ಕಾಪಾಡುವುದರ ಜೊತೆಗೆ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯ ದೆಸೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಹೀಗೆ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಯೋಜನೆಗಳು ಗ್ರಾಮೀಣ ಕರ್ನಾಟಕದ ಜೀವನಾಡಿಯಾಗಿವೆ. ಪ್ರತಿ ಹನಿ ನೀರಿನ ಮಹತ್ವವನ್ನು ಅರಿತು ಸರ್ಕಾರ ಮತ್ತು ಸಮುದಾಯ ಒಟ್ಟಾಗಿ ಜಲಸಂಪತ್ತಿನ ಸಂರಕ್ಷಣೆಗೆ ಕೈಜೋಡಿಸುತ್ತಿವೆ. ನಮಸ್ಕಾರ, ನಾನು ಸಿದ್ದಪ್ಪಾಜಿ ಅಂತೇಳಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲಗೂರು ಹೋಬಳಿ ಮಾರ್ಗೋಳ್ಳಿ ಗ್ರಾಮದ ವಾಸಿಯಾದ. ನಮಗೆ ಇಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ರೈತರಿಗೆ ಕೊಳವೆ ಬಾವಿ ಕೊರೆಸಿ ನೀರು ಕಲ್ಪಿಸಿ ಬಡವರಿಗೆ ಜೀವನ ಮಾಡಲು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಕೆಂಪರಾಜು ಅಂದ್ಬಿಟ್ಟು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಬ್ಯಾಲ್ತಕೆರೆ ಗ್ರಾಮ ಆತ್ಕೂರು ಹೋಬಳಿ 2 ಎಕರೆ ಜಮೀನಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ನಮಗೆ ಈ ಒಂದು ಕೊಳವೆ ಬಾವಿನ ಅಳವಡಿಸ್ಕೊಟ್ಟು ಈಗಾಗಲೇ ಇದು ಕಾರ್ಯ ಚಾಲನೆಯಲ್ಲಿದೆ. ಇದರಿಂದ ನನಗೆ ಈಗ ನನ್ನ 2 ಎಕರೆ ಕಬ್ಬಲ್ಲಿ ನೀವು ಕಂಡಂಗೆ ಇದು ಕಬ್ಬು ಹಾಕ್ಕೊಂಡಿದ್ದೀನಿ ಮತ್ತು ತೆಂಗು ಹಾಕ್ಕೊಂಡಿದ್ದೀನಿ. ನನಗೆ ಇಷ್ಟು ಬೆಳೆ ನನ್ನ ಜೀವನ ನಿರ್ವಹಣೆಗೆ, ಕುಟುಂಬ ನಿರ್ವಹಣೆಗೆ ಇದು ಅತ್ಯವಶ್ಯಕವಾಗಿತ್ತು. ಎಲ್ಲ ಒಂದು ಕಡೆ ನನಗೆ ಈ ಸಣ್ಣ ನೀರಾವರಿ ಇಲಾಖೆ ಈ ಕಾರ್ಯಕ್ರಮ ಮಾಡಿಕೊಟ್ಟೋದಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಈ ಸಣ್ಣ ನೀರಾವರಿ ಇಲಾಖೆ ಮಾಡಿಕೊಟ್ಟೋದಕ್ಕೆ ನನಗೆ ತುರ್ತಾಗಿ ಮಾಡಿಕೊಟ್ಟಿತ್ತು. ನನಗೆ ಜೀವ ಪರ್ಯಂತ ನೆನೆಸ್ಕೊಳ್ಳೋಂಥ ಕೆಲಸ ಆಗಿದೆ. ಆ ನೀರು ಕೂಡ ಅದೇ ಚೆನ್ನಾಗೂ ಬಂದಿರೋದ್ರಿಂದ ನನಗೆ ಜೀವನ ನಿರ್ವಹಣೆಗೆ ತುಂಬ ಹೆಲ್ಪ್ ಆಗಿದೆ. ಕೆರೆಗಳ ಪುನರುಜ್ಜೀವನ, ಕಟ್ಟೆಗಳ ಬಲಪಡಿಸುವಿಕೆ ಮತ್ತು ಕಾಲುವೆಗಳ ಅಭಿವೃದ್ಧಿಯ ಮೂಲಕ ಮಂಡ್ಯ ವಿಭಾಗದ ಗ್ರಾಮೀಣ ಪ್ರದೇಶದಲ್ಲಿ ಜಲಭದ್ರತೆ ಸಾಧಿಸಲಾಗುತ್ತಿದೆ. ಸುಸ್ಥಿರ ಕರ್ನಾಟಕ, ಸಮೃದ್ಧ ಮಂಡ್ಯ.